ಏನೇನ್ ದೋಸ್ತ ಫಸ್ಟ್ ನೆಲಕ್ಕೆ ಬೀಳೋದ್ರೊಳಗಾಗಿ ಯಾರು ಎತ್ಕೊಂಡ್ರು? ಇದು ಪ್ರಶ್ನೆ. ಇದ್ರ ಹಂಗ ಇಡ್ತಾನೆ, ಉತ್ತರ ಹೇಳಕ್ ಮತ್ತೆ ಯಾವಾಗಾರ ನೋಡೋಣಂತ. ಯಾರು ಎತ್ಕೊಂಡು ನಿಮಗೂ ಗೊತ್ತಿಲ್ಲ, ನಮಗರ ಮೊದಲ ಗೊತ್ತಿಲ್ಲ. ಒಂದನೇದು. ಎರಡೇ ಮಾತು ಹೇಳ್ತೀನಿ ಅಂತ ಹೇಳಿದ್ನ. ಇನ್ನು ಎರಡನೇದು, ಹುಟ್ಟಿದಾಗ ಎತ್ಕೊಂಡವ್ರು ಗೊತ್ತಿಲ್ಲ, ಹೋದಾಗ ಹೊತ್ಕೊಂಡವ್ರು ಗೊತ್ತಿಲ್ಲ. ಹೇಳ್ರಿ, ಯಾರಿಗಾರ ಗೊತ್ತೈತನ? ನಾನು ಸತ್ತ ಬಳಕ ನನ್ನ ಹೆಣ ಇಂಥವ ಹೊತ್ತವನಂತ ಯಾವಾರ ಹೇಳ್ಯ ನನ್ನ ಭೂಮಿ ಮ್ಯಾಗ, ಜಗತ್ತಿನಾಗ? ಹುಟ್ಟಿದಾಗ ಎತ್ಕೊಂಡವ್ರು ಗೊತ್ತಿಲ್ಲ, ಹೋದಾಗ ಹೊತ್ಕೊಂಡವ್ರು ಗೊತ್ತಿಲ್ಲ. ನಡಕ ನಡಕ ಅಪ್ಕೊಂಡವ್ರು ನೆನೆಸ್ಬೇಕಾಗೈತೆ, ಒಪ್ಕೊಂಡವ್ರು ನೆನೆಸ್ಬೇಕಾಗ್ಯದ. ಯಾಕ? ಮೂರೇ ದಿನದ ಸಂತಿ. ಪರಮಾತ್ಮ 3 ಹಾಳಿ ಒಂದು ನೋಟ್ ಪುಸ್ತಕದ 3 ಹಾಳಿ ಇಟ್ಟಾನ. ಒಂದು ಜನನ ನಮ್ಮ ಕೈಯಾಗಿಲ್ಲ. ನಾವು ಯಾವ ಸಾವುಕಾರ ದೊರೆ ಮನ್ಯಾಗ ಹುಟ್ಟಬೇಕು, ಯಾವ ಜಾತಿಯಾಗ ಹುಟ್ಟಬೇಕು, ನಾವು ಏನೇನು ತಗೊಂಡು ಬರಬೇಕು, ಇದು ಇಲ್ಲ. ಸಾಯಬೇಕಾದ್ರೂ ಸಹಿತ ನಾವು ಮರಣ ಅಂತಕ್ಕಂಥದ್ದು ಎಲ್ಲಿ ಸಾಯಬೇಕು, ಏನು ಸಾಯಬೇಕು ನಿರ್ಣಯ ಮಾಡಕ್ ಆಗಲ್ಲ. ಜನನ ಮತ್ತು ಮರಣ ಇವೆರಡನ್ನು ಪರಮಾತ್ಮ ಬರೆದು ಬಿಟ್ಟ ನೋಟ್ ಪುಸ್ತಕದ ಹಾಳ್ಯಾಗ ತುಂಬಿ ಬಿಟ್ಟಾವ. ಒಂದೇ ಒಂದು ನಡಬರ್ಕ ಹಾಳಿ ಖಾಲಿ ಐತಿ, ಅದನ್ನ ನೀವು ತುಂಬಿಕೊಳ್ಬೇಕು. ನೀವು ತುಂಬಿಕೊಳ್ಬೇಕು. ಅದನ್ನ ತುಂಬಿದವರು ಇದುವರೆಗೂ ಕಥೆಗಳನ್ನೆಲ್ಲ 4 ದಿವಸ ಆನಂದವಾಗಿ ಕೇಳಿದ್ರಿ. ಯಾಕ? ಹಿಂದಿನ ಮಾತ್ಮರು ಇಲ್ಲಂತಂದರೆ ನಂಬುದಿಲ್ಲ ನಾನು. ಶರಣರಿಗೆ ಮರಣ ಬರ್ತೈತಿ ಅಂದರೆ ನಗುತ್ತೈತೆ ನನ್ನ ಮನ, ತಮ್ಮ ನಗುತ್ತೈತೆ ನನ್ನ ಮನ, ಹುಚ್ಚ ನಗುತ್ತೈತೆ ನನ್ನ ಮನ. ಹೇಮರೆಡ್ಡಿ ಮಲ್ಲಮ್ಮ ಪುರಾಣ ಮಂಗಳ ಬರ್ಬೇಕಲ್ಲ ಈಗ. ಹೇಮರೆಡ್ಡಿ ಮಲ್ಲಮ್ಮ ಪರಮಾತ್ಮನ ಒಲಿಸ್ಕೊಂಡು ಶ್ರೀಶೈಲದ ಮಲ್ಲಿಕಾರ್ಜುನಲ್ಲಿ ಲಿಂಗೈಕ್ಯ ಆದರೂ ಹೋಲು ಅನ್ನಕ್ಕಿಂತನೂ ಪರಮಾತ್ಮನಲ್ಲಿ ಲೀನವಾದರು. ಶರಣರು ಸತ್ತಾರಂತ ಹೇಳಂಗಿಲ್ಲ, ಅವರಿಗೆ ಮರಣಿಲ್ಲ. 12ನೇ ಶತಮಾನದ ಬಸವಣ್ಣ, ಚನ್ನ ಬಸವಣ್ಣ, ಅಕ್ಕ ಮಹಾದೇವಿ ಯಾರು ಸತ್ತಾರನು? ಸತ್ತಾರ? 800 ವರ್ಷಗಳ ಹಿಂದ 12ನೇ ಶತಮಾನದಲ್ಲಿ ಭೌತಿಕವಾಗಿ ದೇಹದಲ್ಲಿ ಇದ್ದಂತ ಶರಣರು ಇವತ್ತಿನ ದಿವಸ ಭೌತಿಕವಾಗಿ ಇಲ್ಲ. ಅಕ್ಕಮದೇವಿ ಸತ್ತಾಳನು? ಹೇಮರೆಡ್ಡಿ ಮಲ್ಲಮ್ಮ 14ನೇ ಶತಮಾನದಾಗ ಇದ್ಲು. ಮತ್ ಇವತ್ತು ನಮ್ಮ ಮನೆಯಾಗ ಮನುಷ್ಯನಾಗ ಎಲ್ಲಾ ಕಡೆಗದಾಳ. ಹೇಮರೆಡ್ಡಿ ಮಲ್ಲಮ್ಮ ಸತ್ತಾಳನು? ಇಲ್ಲ. ಇದನ್ನ ಪ್ರಭುದೇವರು ಕೊನೆಯದಾಗಿ ಹೇಳಿದ್ರು. ಬಯಲು ಬಯಲನ್ನೇ ಬಿತ್ತಿ, ಬಯಲು ಬಯಲನ್ನೇ ಬೆಳೆದು, ಬಯಲು ಬಯಲಾಯಿತಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿಮ್ಮ ಪೂಜಿಸಿ ಬಯಲಾದವು ಈಶ್ವರ. ಇದೇ ಪುರಾಣ ಮಂಗಲ, ಇದೇ ಪುರಾಣ ಮಂಗಲ. ಆದ್ದರಿಂದ ಯಾವ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಚರಿತ್ರೆಯನ್ನ, ಪುರಾಣವನ್ನ ಮಂಗಲ ಮಾಡ್ತಾ ನಮ್ಮ ಪರಮ ಪೂಜ್ಯರು ಸುಮಾರು 4-5 ವರ್ಷದಿಂದ ಪರಿಚಯ. ಇಲ್ಲಿ ಬಂದಾಗ ನಾ ಗುಂಡೆಪಳ್ಳಿಗೆ ಯಾವ ಸ್ವಾಮಿಗಳು ಮೊದಲು ಬಂದಿದ್ರು ಇಲ್ಲೋ ಗೊತ್ತಿಲ್ಲ, ಅವರಿಗೆ ನಮಗ 3-4 ವರ್ಷದಿಂದ. ಇದನ್ನೆಲ್ಲ ಸ್ವತಃ ನಾ ಕಣ್ಣಿಲ್ ನೋಡೇನಿ. ಇಲ್ಲೊಂದು ಗಂಗಾ ನದಿ ಹರಿತೈತಿ ಹಿಂದ, ಕೇಳ್ತಿಲ್ಲ? ಇಲ್ಲಿ ಮುಂದೆ ಗಠಾರಿ, ಊರ್ ಮಂದೆಲ್ಲ ಬಂದು ಇಲ್ಲೇ ಬಿಡ್ತಿದ್ರು. ಯಾವಾರ ದನ, ಹಂದಿ, ನಾಯಿ, ಕೋಳಿ ಸತ್ರ ತಂದು ಇಲ್ಲೇ ಹೋಗಿತ್ತಿದ್ರು. ಕೇಳ್ತಿಲ್ಲ? ಇಂಥ ಒಂದು ಅಡವಿ ಇರತಕ್ಕಂಥ, ಅರಣ್ಯ ಇರ್ತಕ್ಕಂಥ ಜಾಗ ಇವತ್ತಿನ ದಿವಸ ಅಯ್ಯ ನಿಮ್ಮ ಶರಣರು ಮೆಟ್ಟಿರಿದರೆ ಪಾವನವಯ್ಯ. ಇದಕ್ಕ ಶರಣರು ಒಂದು ಮಾತು ಹೇಳಿದ್ರು. ನಿಷ್ಠೆಯುಳ್ಳ ಜಂಗಮ ನಟ್ಟಡವಿಯಲ್ಲಿದ್ದರೂ ಪಟ್ಟಣವೆನಿಸುವುದು, ನಿಷ್ಠೆ ಇಲ್ಲದ ಮಹಾತ್ಮ ಸಂತ ಜಂಗಮ ಪಟ್ಟಣದಲ್ಲಿದ್ದರೂ ಅಡವಿ ಎನಿಸುವುದು. ಅವರು ಯಾವ ನಮ್ಮ ವೀರಶೈವ ಈ ಧರ್ಮ ಗುರುಗಳನ್ನ
ಸ್ವೀಕಾರ ಮಾಡಿ ಇವತ್ತಿನ ದಿವಸ ತನ್ನನ್ನು ತಾನು ಅವರ ಪಾದದಲ್ಲಿ ಸವಿಸ್ಕೊಂಡು ಡೈರೆಕ್ಟ್ ಸ್ವಾಮಿಗಳಾಗಿರೋ ನಾವು ಯಾರೂ ಮಾಡಿಲ್ಲ, ಗುರುಕುಲದಾಗ ನಮ್ಮಂಗ್ ಕಲ್ತಿಲ್ಲ, ಓದಿಲ್ಲ, ಬರೆದಿಲ್ಲ, ಉದ್ಭವ ಲಿಂಗ. ಇದು ಹೆಂಗಪ್ಪ ಅಂದ್ರ ಹಿಂದಿನ ಜನ್ಮದ ಯೋಗ ಪರಿಸ್ಥಿದ್ದ ಆತ ಹುಟ್ಟು ಹುಡಕ ಡೈರೆಕ್ಟ್ ಸ್ವಾಮಿನೇ ಬರ್ತಿ. ನಾವೆಲ್ಲ 5-5 ವರ್ಷ 10 ವರ್ಷ ಗುರುಕುಲದಾಗ ಹೋಗಿ ಆಕಳ ಸಗಣಿ ಎಂಡಿ ಎತ್ತಿ ಮಠ ಕಸ ಹೊಡೆದು ಗುರುಗಳದ ಕೈಯ ಕಾಲ ಕುತ್ತಿಗೆ ಬಂದ್ಬಿಟ್ಟು ಎಲ್ಲ ಒತ್ತಿ ನಾವು ಗುರುಗಳಾಗೇವಿ. ಬರೇ ಗುರುಗಳ ದರ್ಶನದಿಂದ ನಿಜವಾಗ ಆಶೀರ್ವಾದವನ್ನ ಪಡೆದು ಕರೆಂಟ್ ಹಿಡ್ದಾವ ಏನಾಕನ್ರಿ, ಏನಾಕನ ಕರೆಂಟ್ ಹಿಡ್ದಾವ ಸಾಯಲ್ಲೋ ಯಪ್ಪ ಹ್ಯಾಕ ಸಾಯ್ತನ್ರು ಇದೇ ಅನ್ನೋ ಪುರಾಣ ಕೇಳಿದ್ ನೀವು. ಕರೆಂಟ್ ಹಿಡ್ದಾವ ಏನಾಕನ ಕರೆಂಟ್ ಹಾಕನ, ಗುರು ಹಿಡ್ದಾವ ಏನಾಕನ ಗುರು ಮುಟ್ಟಿದವ ಏನಾಕನ ಗುರು ಪುತ್ರನ ಹಾಕನ. ಆದ್ದರಿಂದ ಇವತ್ತಿನ ದಿವಸ ಅವರಿಗೆ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ಆ ಪುಣ್ಯಾತ್ಮ ತಾಯಿ ತಂದೆಗಳು ಎಂಥ ಜನ್ಮದ ಒಂದು ಮನೆ ಒಳಗ ಒಬ್ಬ ಯೋಗಿ ಮಹಾತ್ಮ ಜನ್ಮ ತಾಳಿದ ಅಂದ್ರೆ 7 ಜನ್ಮ ಕುಲ ಉದ್ಧಾರ ಆಗ್ತಕ್ಕಂಥ. ಯಾಕಪ್ಪ ಅಂದ್ರೆ ವೇದ ಪ್ರಿಯ, ನಾದ ಪ್ರಿಯ, ಜಾತಿ ಪ್ರಿಯ, ರೊಕ್ಕ ರೂಪಾಯಿ ಬಂಗಾರ ಪ್ರಿಯ ಅಲ್ಲ ನಮ್ಮ ದೇವರು, ಭಕ್ತಿ ಪ್ರಿಯ. ಇಂಥ ಒಬ್ಬ ಶರಣನನ್ನ ಅವರವ ಹಡಿಬೇಕಾದ್ರೆ ಎಂತ ಪುಣ್ಯ ಮಾಡಿರ್ಬೇಕು. ಆಕೆಗೆ ಗೊತ್ತಿಲ್ಲ ನನ್ನ ಮಗ ಒಬ್ಬ ಸ್ವಾಮಿಯಾಗಿ ಜಗತ್ತಿನ ಹುಟ್ಟತಾನಂತ ಅವ್ರವಗೂ ಗೊತ್ತಿಲ್ಲ, ಮತ್ ಇತಗೂ ಗೊತ್ತಿಲ್ಲ. ಈಗ ಹೇಳಿದ್ರು ಅವ್ರು ಇದು ಹೆಂಗಪ್ಪ ಅಂದ್ರ ಯಾರೋ ಹಚ್ಚಾರ ಗಿಡ ಹಚ್ಚಾರು, ಯಾರೋ ಬಂದು ನೀರು ಹಾಕ್ಯಾರು, ಯಾರೋ ಬಂದು ಗೊಬ್ಬರ ಹಾಕ್ಯಾರ, ಯಾರೋ ಬಂದು ಹೂವು ಹರ್ಕೊಂಡು ಬಂದಾರ, ಹೂ ಕಿತ್ತಂಗ್ ಆ ಹೂವನ್ನ ತಗೊಂಡು ಹೋಗಿ ಪೂಜಾರಿ ಕೈಯಾಗ ಕೊಟ್ಟಾರ, ಪೂಜಾರಿ ದೇವ್ರ ಮ್ಯಾಗ ಹೋಗಿ ಇಟ್ಟ. ಈ ಪುಣ್ಯ ಯಾರಿಗೆ? ಇದು ಪ್ರಶ್ನೆ. ಇದನ್ನು ಹೇಳಲ್ಲ, ಇದನ್ನು ಹೇಳಂಗಿಲ್ಲ, ಹೇಳಕ್ ಬರಂಗಿಲ್ಲ. ಹಂಗ ಇವತ್ತಿನ ದಿವಸ ಈ ಮಠ